ಕಷ್ಟದಿಂದ ಬಂದಿರೋ ಸಕ್ಸಸ್ ಕೊನೆ ತನಕ ಇರುತ್ತೆ, ಅದು ಪರ್ಮನೆಂಟ್ ಆಗಿರುತ್ತೆ ಯಾವಾಗಲೂ. ಥ್ಯಾಂಕ್ ಯು ಆಲ್ ಫಾರ್ ಫುಲ್ಫಿಲ್ಲಿಂಗ್ ಅವರ್ ಡ್ರೀಮ್. ಈ ಕನ್ಸ್ಟ್ರಕ್ಟೆಡ್ ಅಂಡ್ ಈ ಬಿಲ್ಟ್ ಅ ಟೀಮ್. ಒನ್ ವರ್ಡ್ ಅಲ್ಲಿ ನೀವಿಬ್ರು ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಟ್ರಸ್ಟ್, ಹಾರ್ಡ್ ವರ್ಕ್, ಡೆಡಿಕೇಶನ್. ಚೆನ್ನಾಗಿದೆ ಸರ್ ಟೀಮ್ ಓವರ್ ಆಲ್. ಐ ರಿಯಲಿ ಪ್ರೌಡ್ ಅಬೌಟ್ ಹಿಸ್ ಸಕ್ಸಸ್. ಸೊ ಅದೇ ಥರ ಇನ್ನು ಮುಂದೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ನು 10-15 ಇಯರ್ಸ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸದಾ ಸರ್ ಟೀಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಸರ್. ಯಾವ್ದು ಕೇಳಿದ್ರು ಎಸ್ ಸರ್ ಅಂತ ಹೇಳ್ತಾರೆ. ಆವಾಗ ಇವ್ ಕಂಪ್ನಿ ಬಗ್ಗೆ ಓದ್ವಿ, ಆಮೇಲೆ ಕ್ಲೈಂಟ್ ರಿವ್ಯೂಸ್ ಎಲ್ಲ ತಗೊಂಡಾದ್ಮೇಲೆ ಎರಡು ಒಪಿನಿಯನ್ ಅಲ್ಲೇ ಗೊತ್ತಾಯ್ತು ಅವ್ರು ಯಾವ ತರ ಮಾಡ್ತಿದ್ದಾರೆ ಅಂತ. ಜಯಂತ್ ಅವ್ರಿಗಂತೂ ಸರ್ ಕಂಟಿನ್ಯೂಸ್ 2 minutes ಹೇಳ್ತಾನೆ ಇರ್ತೀನಿ ಸರ್. ಹಾ ಸರ್ ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿ ಸರಿನೂ ಅಷ್ಟೇ ಸರ್, ಎಷ್ಟು ಸತಿ ಹೇಳಿದ್ರು ನೆಕ್ಸ್ಟ್ ಡೇ ಫಾಲೋ ಅಪ್ ಮಾಡ್ಕೊಂಡು ಮಾಡ್ಕೊಟ್ಟಿದ್ದಾರೆ. ಫ್ಯಾನ್ ಜೊತೆನೆ ಸೆಲೆಕ್ಟ್ ಮಾಡಿರೋದಕ್ಕೆ ಕಾರಣ ಬಿಕಾಸ್ ನೀವು ತುಂಬಾ ಪ್ರೊಫೆಷನಲ್ ಆಗಿದ್ದೀರಾ. ನಾವು ಪ್ರೊಫೆಷನಲ್ಸ್ ಜೊತೆ ಅಷ್ಟೇ ಹ್ಯಾಂಡಲ್ ಮಾಡಕ್ಕಾಗತ್ತೆ. ಪ್ರತಿಯೊಂದನ್ನು ಚೆಕ್ ಲಿಸ್ಟ್ ತರ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನು ಎಲ್ಲದನ್ನೂ ಚೆಕ್ ಲಿಸ್ಟ್ ಮಾಡಿರೋದ್ರಿಂದ ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಏನ್ ಪ್ರಾಮಿಸ್ ಮಾಡಿರ್ತಾರೋ ಅದನ್ನ ಡೆಲಿವರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. First and foremost, congratulations to the entire Grand Jyoti Construction team for celebrating 3rd year anniversary. ಆವಾಗಲೇ ಸದಾ ಸರ್ ಹೇಳ್ತಾ ಇದ್ರು, ನಾನು 40 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ, ನಾನು ತುಂಬ ಚಿಕ್ಕವನಿದ್ದೆ ಅಂತ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ ಅಂತ. ಅದಕ್ಕೆ ಸರ್ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ದಂಗೆ ನನಗೊಂದು ವಿಷಯ ನೆನಪಾಯಿತು. ಆವಾಗ ನಾರಾಯಣ್ ಮೂರ್ತಿ, ಇನ್ಫೋಸಿಸ್ ಫೌಂಡರ್ ನಾರಾಯಣ್ ಮೂರ್ತಿ ಅವರು ವಿಪ್ರೋಗೆ ಇಂಟರ್ವ್ಯೂ ಹೋಗಿದ್ರು. ಅಲ್ಲಿ ಅವರು ಇಂಟರ್ವ್ಯೂ ರಿಜೆಕ್ಟ್ ಆಯಿತು. ಹೌದು, ಅದಕ್ಕೋಸ್ಕರ ಇವತ್ತು ಇನ್ಫೋಸಿಸ್ ಅಂತ ಒಂದು ಒಳ್ಳೆ MNCನ ಅವರು ಕಟ್ಟಿದ್ದಾರೆ. ಸೊ ಹಾಗೆ ನಾವು ಏನು ಕಷ್ಟ ನೋಡಿರ್ತೀವಲ್ಲ, ಆ ಕಷ್ಟದಿಂದ ಖಂಡಿತ ಸಕ್ಸಸ್ ಇರುತ್ತೆ. ಸರ್ ಚೀಫ್ ಗೆಸ್ಟು ಕೂಡ ಹೇಳಿದ್ರು, ಏನಂತ ಅಂದರೆ ತುಂಬ ಕಷ್ಟದಿಂದ ಬಂದಿರೋ ಸಕ್ಸಸ್ಸು ಕೊನೆ ತನಕ ಇರುತ್ತೆ, ಅದು ಪರ್ಮನೆಂಟ್ ಆಗಿರುತ್ತೆ ಯಾವಾಗಲೂ. ಸೊ ಅದೇ ಥರ ಸಕ್ಸಸ್ ಅವ್ರ ಲೈಫಲ್ಲಿ ಯಾವಾಗಲೂ ಇರಲಿ. ಹಾಗೆ ಅವರು ಹಿ ಹ್ಯಾಸ್ ನಾಟ್ ಜಸ್ಟ್ ಬಿಲ್ಟ್ ದ ಕಂಪನಿ, ಐ ಮೀನ್ ಬಿಲ್ಡಿಂಗ್ ಆರ್ ಫ್ಲ್ಯಾಟ್ಸ್ ಆರ್ ಅಪಾರ್ಟ್ಮೆಂಟ್ಸ್ ಆರ್ ಹೌಸಸ್, ಈ ಆಲ್ಸೋ ಈ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಈ ಬಿಲ್ಟ್ ಅ ಟೀಮ್. ಆವಾಗಲೇ ಜಯಂತ್ ಹೇಳ್ತಿದ್ರು, ನಂಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀನಿ ಮಾತಾಡೋದು ಅಂತ. ಸೊ ಹಾಗೆ ಅವ್ರ ಟೀಮ್ನೂ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅವ್ರ ಟೀಮ್ ವರ್ಕ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅವ್ರು ಕೋಆಪ್ರೇಟ್ ಮಾಡೋದಾಗಿರ್ಬೋದು, ಅವ್ರು ರೆಸ್ಪಾನ್ಸ್ ಮಾಡೋದಾಗಿರ್ಬೋದು ಕಾಲ್ ಮಾಡಿದಾಗ. ಸೊ ಅದಕ್ಕೆಲ್ಲ ಹಾರ್ಡ್ ವರ್ಕು, ಡೆಡಿಕೇಷನ್ನು, ಡಿಟರ್ಮಿನೇಷನ್ನು ಅದೆಲ್ಲ ಇದ್ರೇ ಸಕ್ಸಸ್ ಲೈಫಲ್ಲಿ ಬರೋದು ಅಂತ ನಾನು ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ. ಐ ಫೀಲ್ ರಿಯಲಿ ಪ್ರೌಡ್ ಅಬೌಟ್ ಹಿಸ್ ಸಕ್ಸಸ್. ಸೊ ಅದೇ ಥರ ಇನ್ನು ಮುಂದೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ನು 10-15 ಇಯರ್ಸ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ವರ್ಷ ಮಾಡೋ ಫಂಕ್ಷನ್ಗೆ ಎಲ್ಲದಕ್ಕೂ ಈ ಒಗ್ಗಟ್ಟು ನಮ್ಮಲ್ಲಿ ನಮ್ಮ ಫ್ಯಾಮಿಲಿಗೆ ಕೊಡುವಂಥ ಫೀಲ್ ಆಗಿದೆ ಇದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನು ನಡೆದ್ರು ಅದಕ್ಕೆ ಸಪೋರ್ಟಿವ್ ಎಲ್ಲರೂ ಇರಬೇಕು ಅನ್ನೋದು ನಮ್ಗೆ ಅನಿಸುತ್ತೆ ಸರ್. ಅದೇ ನಾನು ಇನ್ನೊಂದು ಹೇಳ್ತಿದ್ದೆ, ಒಂದು ಇಂಗ್ಲೀಷಲ್ಲಿ ಪ್ರೊವರ್ಬ್ ಇದೆ, ಶೋ ಮಿ ದ ಲೀಡರ್ ಐ ವಿಲ್ ಟೆಲ್ ಯು ಹೌ ಇಸ್ ಯುವರ್ ಟೀಮ್ ಅಂತ. ಸೊ ಎಲ್ಲ ಟೀಮ್ ಅವರು, ನಿಮ್ಮ ಟೀಮ್ ಮೆಂಬರ್ಸು, ಟೀಮ್ ವರ್ಕ್ ಇರೋದ್ರಿಂದನೇ ನಿಮ್ಮ ಸಕ್ಸಸ್ ಇಷ್ಟು ಎತ್ತರಕ್ಕೆ ಬಂದಿದೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಟೀಮ್ ಅವರು ಕೂಡ ನಿಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ನೀವು ಕೂಡ ಟೀಮ್ಗೆ ಅಷ್ಟೇ ಟ್ರಸ್ಟ್ ಮಾಡ್ತೀರಾ. ಅದೆಲ್ಲ ಎರಡೂ ಕಡೆಯಿಂದ ಇದ್ರೇ ಒಂದು ಕಂಪ್ನಿ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಟು ದ ಟೀಮ್ ಆಲ್ಸೋ. Thank you for inviting us, and I'm very happy to be part of this beautiful event. Thank you all. ಸದಾ ಸರ್ ಅಥವಾ ಗ್ರ್ಯಾಂಡ್ ಜ್ಯೋತಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಸ್ಟಾರ್ಟ್ ಮಾಡಿದ್ವಿ, ಮನೆ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಎನ್ಕ್ವೈರಿ ಮಾಡಿದಾಗ ನಮ್ಮ ಲೇಔಟಲ್ಲೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತವ್ರೆ ಭಾಳ ಜನ ಇದ್ದರು. ಆವಾಗ ಇವ್ ಕಂಪ್ನಿ ಬಗ್ಗೆ ಓದ್ವಿ, ಆಮೇಲೆ ಕ್ಲೈಂಟ್ ರಿವ್ಯೂಸ್ ಎಲ್ಲ ತಗೊಂಡಾದ್ಮೇಲೆ
ಎರಡು ಒಪಿನಿಯನಲ್ಲೇ ಗೊತ್ತಾಯ್ತು ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂತ. ಯೂಶಲಿ ಏನು ಮಾಡ್ತಾರೆ, ಸ್ಟಾರ್ಟಿಂಗು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಿದ್ರೆ ಏನು ಹೇಳಿದ್ರು ಒಪ್ಕೊಂಡ್ಬಿಡ್ತಾರೆ. ಬಟ್ ಅಟ್ ದಿ ಎಂಡ್ ಅವ್ರು ಏನು ಹೇಳಿದ್ರು ಅದನ್ನ ಡೆಲಿವರ್ ಮಾಡಲ್ಲ. ಸದಾ ಅವರು ಡೇ ಒನ್ನಲ್ಲಿ ಹೇಗಿದ್ರು ಇವತ್ತು ನಾವು ಏನು ಕೇಳಿದ್ರು ಸಹ ಲಿಸನ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಯಾವಾಗ ಮಾರ್ನಿಂಗ್ 6:30 ಕಾಲ್ ಮಾಡಿ 7:30 ಮಾಡಿ ನೈಟ್ 10 o'clock ಮಾಡಿ ಮೋಲ್ಡಿಂಗ್ ಟೈಮಲ್ಲಿ ತುಂಬ ಕ್ರಿಟಿಕಲ್ ಆಗಿರುತ್ತೆ, ವರ್ಕ್ ಆಗಿರೋದಿಲ್ಲ. ಎಷ್ಟು ಪ್ರೆಷರ್ ತಗೊಂಡು ಇವತ್ತು ಒಬ್ಬರು ಲೇಬರ್ ಇಲ್ಲ ಅಂತ ಹೇಳಿದ್ರು ಸಹ ಬೇರೆ ಟೀಮಿಂದ ಬೇರೆ ಕಡೆಯಿಂದ ಲೇಬರ್ಸ್ ಕರ್ಸ್ಕೊಂಡು ಎಲೆಕ್ಟ್ರಿಸಿಟಿ ಅವರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಇವತ್ತು ಅವ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಯಲಿ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹಂಗಾಗಿರೋದ್ರಿಂದನೇ ನಮ್ಮದು ಪ್ರಾಜೆಕ್ಟ್ ಇಲ್ಲಿಗೆ ಕಂಪ್ಲೀಷನಲ್ಲಿ ಬಂದಿದೆ. ಇವಾಗ ಇರೋ ಕ್ಲೈಂಟ್ಗೆ ಇರೋ ಇಷ್ಟೊಂದು ಜನ ಹ್ಯಾಪಿ ಕಸ್ಟಮರ್ ಇದ್ದಾರೆ, ಇವ್ರಿಗೆ ನೀವು ನಿಮ್ಮ ಹ್ಯಾಪಿನೆಸ್ ಏನಿದೆ ಅಂತ ಒಂದು 2 ಮಾತಲ್ಲಿ ಮುಗಿಸಿದೆ. ಮತ್ತೆ ಹೇಳ್ಬೇಕಂದ್ರೆ ಅವ್ರ ಟೀಮು ಪ್ರತಿಯೊಬ್ಬರು ಆಗಿರ್ಬೋದು, ಇವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ನಮ್ಮ ಟೀಮ್ ಅಭಿಷೇಕ್ ವರ್ಕ್ ಮಾಡ್ತಿದ್ದಾರೆ, ರೋಷನ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ ಏನು ಹೇಳಿದ್ರು ಡಿನೈ ಮಾಡಲ್ಲ. ಆಯಿತು ಸರ್, ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಏನೇ ಮೈನರ್ ಚೇಂಜಸ್ ಆಗಿರ್ಬೋದು, ಯಾವುದ್ರಲ್ಲಾದ್ರೂ ಆಗಿರ್ಬೋದು, Okay. ಪ್ರತಿಯೊಂದನ್ನು ಚೆಕ್ ಲಿಸ್ಟ್ ಥರ ಚೆಕ್ ಮಾಡ್ತಾರೆ. ಪ್ರತಿಯೊಂದನ್ನು ಎಲ್ಲದನ್ನೂ ಚೆಕ್ ಲಿಸ್ಟ್ ಮಾಡಿರೋದ್ರಿಂದ ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಏನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನು ಡೆಲಿವರ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟಿಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಸದಾ ಸರ್ ಟೀಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಸರ್. ಯಾವ್ದು ಕೇಳಿದ್ರು ಎಸ್ ಸರ್ ಅಂತ ಹೇಳ್ತಾರೆ. ಜಯಂತ್ ಅವ್ರಿಗಂತೂ ಸರ್ ಕಂಟಿನ್ಯೂಸ್ 2 minutes ಹೇಳ್ತಾನೆ ಇರ್ತೀನಿ ಸರ್. ಹಾ ಸರ್ ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿ ಸರಿನೂ ಅಷ್ಟೇ ಸರ್. ಎಷ್ಟು ಸತಿ ಹೇಳಿದ್ರು ನೆಕ್ಸ್ಟ್ ಡೇ ಫಾಲೋ ಅಪ್ ಮಾಡ್ಕೊಂಡು ಮಾಡ್ಕೊಟ್ಟಿದ್ದಾರೆ ಸರ್. ಅಭಿಷೇಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಅಭಿಷೇಕ್ ಇಬ್ರು ಪಾಪ ಚೆನ್ನಾಗಿದೆ ಸರ್ ಟೀಮ್ ಓವರ್ ಆಲ್ ನಿಮ್ದು. ಥ್ಯಾಂಕ್ ಯು ಆಲ್ ಫಾರ್ ಫುಲ್ಫಿಲ್ಲಿಂಗ್ ಅವರ್ ಡ್ರೀಮ್. ಫೈನಲ್ ನಿಮ್ಗೆ ಹೇಗೆ ಅನ್ಸ್ತು ಮ್ಯಾಮ್? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ಸ್ತು ಮ್ಯಾಮ್? ವಿ ಆರ್ ರಿಯಲಿ ವೆರಿ ಹ್ಯಾಪಿ. ಫಸ್ಟ್ ನಮ್ಗೆ ತುಂಬ ಕನ್ಫ್ಯೂಷನ್ ಇತ್ತು ಯಾರಿಗೆ ಕೊಡಬೇಕು ಅಂತ. ಅದ್ರಲ್ಲಿ ಫಸ್ಟ್ ಇವ್ರು ಸಿಕ್ಕಾಗ ಅವ್ರದ್ದು ಫಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗಲೇ ಗೊತ್ತಾಯ್ತು ಅದ್ರಲ್ಲಿ ಒಳ್ಳೊಳ್ಳೆ ಅಪ್ರಿಸಿಯೇಷನ್ಸ್ ಇತ್ತು. ನಾವು ತುಂಬ ಹ್ಯಾಪಿ ಆಗಿದ್ದೀವಿ. ಅವ್ರು ನಮ್ಗೆ ಹೆಂಗ್ ಬೇಕೋ ಹೆಂಗ್ ಹೇಳ್ತೀವೋ ನಮ್ಗೆ ಕಟ್ಟಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ಎಲಿವೇಶನ್ ಹೇಳ್ಬೇಕಂದ್ರೆ 3-4 times ಚೇಂಜ್ ಮಾಡಿದೀನಿ ನಾವು. ಪ್ರತಿ ಸರಿ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಎಸ್ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ. ಯಾವುದಕ್ಕೂ ನೋ ಅನ್ಬಾರ್ದು ಮ್ಯಾಮ್. ಎಷ್ಟು ಅಂದಿದ್ದಕ್ಕೆ ನಿಮ್ಮ ಮನೆ ಇವಾಗ ಈ ರೀತಿ ಬಂದಿದೆ ಅಂತ ಹೇಳಿ ಅದನ್ನ ಅವ್ರು ನೋಡಿ ಕಲಿಬೇಕು. ಹೌದು, ಪ್ರತಿಯೊಬ್ರು ಅದೇ ರೀತಿ ಇರಬೇಕು, ಯಾವುದಕ್ಕೂ ನೋ ಅನ್ಬಾರ್ದು. ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿರುತ್ತೋ ಹಾಗೆ ಇರಬೇಕು. ನಿಮ್ ಡ್ರೀಮ್ ಹೌಸ್ ಫುಲ್ಫಿಲ್ ಆಗಿದ್ಯಾ? ಖಂಡಿತ ಆಗಿದೆ. ಅದು ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗಿದೆ. ಬೇರೆಯವ್ರದ್ದು ಬೇಡ ಇಲ್ಲ, ಯಾಕಂದ್ರೆ ನಾವು ನಿಮಗೆ ಹೇಗೆ ಅನಿಸ್ತು? ಇಲ್ಲ, ನಾವು ನಮ್ ನೋಡೆ ಇನ್ನೂ 2 ಪ್ರಾಜೆಕ್ಟ್ ಬಂದಿದೆ ಮೇಡಮ್. ಬಂದಿದೆ ಅಂದ್ರೆ ಅದು ಅರ್ಥ ಅದೇ. ಆಪೋಸಿಟ್ ಫೀಲ್ಡ್ ನೋಡ್ಬೋದು ನೀವು. ನಮ್ ರೆಫರೆನ್ಸ್ ನೋಡ್ಕೊಂಡೇ ಮಾಡಿದ್ದಾರೆ ಮೇಡಮ್ ಅವರು. ಫೈನಲಿ ನಮ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಒನ್ ವರ್ಡ್ ಅಲ್ಲಿ ನೀವಿಬ್ರು ಏನಂತ ಹೇಳಿಕ್ ಇಷ್ಟಪಡ್ತೀರಾ? ಟ್ರಸ್ಟ್, ಹಾರ್ಡ್ ವರ್ಕ್, ಡೆಡಿಕೇಶನ್. ಐಟಿಯಲ್ಲಿ ಇಟ್ಕೊಂಡು ನೀವು ಗ್ರ್ಯಾಂಡ್ ಜೊತೆನೇ ಸೆಲೆಕ್ಟ್ ಮಾಡಿದ್ದೀರಿ. ಬಿಕಾಸ್ ನೀವು ತುಂಬಾ ಪ್ರೊಫೆಷನಲ್ ಆಗಿದ್ದೀರಾ. ನಾವು ಪ್ರೊಫೆಷನಲ್ಸ್ ಜೊತೆ ಅಷ್ಟೇ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಈ ಮೇಸ್ತ್ರಿ ಅವ್ರ ಜೊತೆ ಎಲ್ಲ ಲೇಬರ್ಸ್ ಇಟ್ಕೊಂಡು ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ವೇ ಆಫ್ ಟಾಕಿಂಗ್ ಡಿಫ್ರೆಂಟ್ ಇರುತ್ತೆ, ಅವ್ರ ವೇ ಆಫ್ ಟಾಕಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಹಂಗಾಗಿ ನೀವು ಪ್ರೊಫೆಷ್ನಲ್ಲು. ಇನ್ಸ್ಟಾಗ್ರಾಮಲ್ಲಿ ನಿಮ್ದೆಲ್ಲ ನೋಡಿದ್ವಿ, ಎಷ್ಟು ಕರೆಕ್ಟಾಗಿ ಎಲ್ಲ ಯಾವ್ಯಾವ ಅದಕ್ಕೂ ಒಂದೊಂದಕ್ಕೂ ಒಂದೊಂದು ಟೀಮ್ ಇದೆ, ಅದರ ಕೆಲಸ ಅದು ಕರೆಕ್ಟಾಗಿ ಮಾಡ್ತಿದೆ. ಆ ಪ್ರೊಫೆಷನಲಿಸಮ್ ನಮ್ಗೆ ಇಷ್ಟ ಆಗಿ ನಾವು ಗ್ರ್ಯಾಂಡ್ ಜೊತೆ ಸೆಲೆಕ್ಟ್ ಮಾಡಿದ್ವಿ. ಇಲ್ಲ, ಇವ್ರಿಗೆ ಕೊಡೋಕ್ಕಿಂತ ಮುಂಚೆ 4 ಕಡೆ ನಾವು ವಿಚಾರಿಸಿದ್ವಿ ಮೇಡಮ್. 4 ಕಡೆ ಕೊಟೇಶನ್ ತಗೊಂಡ್ವಿ. ಪ್ರಾಜೆಕ್ಟ್ ಅವ್ರು ಕೊಟ್ಟಿರೋ ಕೊಟೇಶನ್ 4 ಜನಕ್ಕೆ ಹೋಲಿಸಿದ್ರೆ ಬೆಸ್ಟ್ ಕೊಟೇಶನ್ ಕೊಟ್ಟಿದ್ದಾರೆ ನಮ್ಗೆ. ಬೆಸ್ಟ್ ಕೊಟೇಶನ್ ಬೆಸ್ಟ್. ಓವರ್ ಆಲ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಇಸ್ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್. ಅಗೇನ್ ಕಂಗ್ರ್ಯಾಚುಲೇಷನ್ಸ್. Thank you so much.